ಮಗ ಬಾಯಿಲಿ ಸ್ವಾಮಿ ಏನೂ ಇಲ್ಲ, ಇದನ್ನೊಂಚೂರಲ್ಲಿ ಇದ್ರ ಮೇಲೆ ಇಟ್ಟು ಕುಟ್ಟು ಅಂತ ನಮಗೆ ಜೀವ ಹೋಗ್ತಾ ಇದೆ. ನಮ್ಮ ದೊಡ್ಡಪ್ಪ ಒಂದು ಚಿಟಿಕೆ ಹಾಕಿ ಅರ್ಜೆಂಟಾಗಿ, ಆಮೇಲೆ ಮಗ ತಗ ನಿಂಗೊಂದು ಚಿಟಿಕೆ ಇಟ್ಕ, ಒಂದು ಪಂಚ ಹಂಚ ಬರದಲ್ಲಿ ಗೀಳಿ ಒಂದು ರಂಗೋಟಿ ಹಾಕಿಂದ ನೀನು ಚೆನ್ನಾಗಿರ್ತೀಯ, ಮನೆಯವರೆಗೂ ನೀನು ಇದೇ ತರಕ್ಕೆ ಇರಬೇಕು. ಇವರೇ ಗುರುನಾಥರ ಇವರೇ ಮದುವೆ ಮಾರ್ಚು ಕಳಿಸಿದರು. ನಕರಾಪುರದ ಗುರುನಾಥರೇ ರಾಜೇಂದ್ರ ಡಾಕ್ಟರ್ ಮದುವೆ ಮಾರ್ಚಿ ಕಳಿಸಿದರು. ಇಲ್ಲೇ ಹೋಗಿದ್ದ ನಾವು ಬದುಕೋದಂತ 100% ಇತ್ತಿದ್ದು. ಅವ್ರು ಸಿಕ್ಕೋ ಹೊತ್ತಿಗೆ ನಾವು ಬದುಕಿದ್ವಿ, ಅವ್ರು ಸಿಕ್ಕದೆ ಹೋಯ್ದ್ರೆ ನಾವು ಬದುಕೋಕ್ಕೆ ಸಾಧ್ಯವಿತ್ತಿಲ್ಲ. ಎಲ್ಲ ಏನೂ ಇಲ್ಲ. ನಾನು ಎಲ್ಲರೂ ಹೊರಗಡೆ ಹೋದರೆ ಬರೋದು ಒಂದು ದಿವಸಕ್ಕೆ ಮಾತು ಎಲ್ಲರೂ ಇದು ಮಾಡಿದರೆ ಮಗಳು ಕೇಳೋದಂತೆ, ಅಮ್ಮ ಅಪ್ಪ ಬರ್ತಾನ ಇವತ್ತು, ನಮ್ಮಲ್ಲೇ ಅನ್ನ ಮಾಡ್ತೀಯ, ಅಪ್ಪ ಅಕ್ಕಿ ತರ್ತಾನ. ಇದು ಭಗವಂತನ ಪರೀಕ್ಷೆ. ಅಪ್ಪ ಅಕ್ಕಿ ತರ್ತಾನ, ನಮ್ಮಲ್ಲೇ ಅನ್ನ ಮಾಡ್ತೀವಿ ಇವತ್ತು, ಅಜ್ಜಿ ಮನೆಗೆ ಹೋಗೋದಲ್ವಾ ಈಗಂತ ಮಗಳು ಕೇಳೋಣಂತೆ. ಇದಿಷ್ಟು ನಡಿಬೇಕು. ಇದಿಷ್ಟುವೇ ಜೀವನದಲ್ಲಿ ಇದಿಷ್ಟು ನಾವು ಅನುಭವಿಸ್ಬೇಕು. ಅನುಭವಿಸಾಗಲೇ ಮುಂದಕ್ಕೆ ಬೆಳಕು ಕಾಣೋದು. ಕತ್ತಿದ್ರೆ ಬೆಳಕಿಗೆ ಹೇಗಿರುತ್ತೆ ನೋಡಿ ಬೆಲೆ, ನಾವಿದಿಷ್ಟು ಅನುಭವಿಸಾಗಲೇ ನಮಗೆ ಆ ಬೆಳಕಿನ ಬೆಲೆ ಗೊತ್ತಾಗುತ್ತೆ. ನೋಡಿ, ನಾನು ಮಧ್ಯಾಹ್ನ 12:30 ಊಟ ಮಾಡಿದೆ. ನಾನು ಇವತ್ತಿಷ್ಟೊತ್ತಾದರೂ ನನಗೇನು ತಿನ್ನಬೇಕು, ಈಗಲೂ ತಿನ್ನಬೇಕು ಅನಿಸ್ತಿದೆ. ಕಾರಣವೇನು ಅಂದರೆ ಅವತ್ತಿನ ಅನುಭವ. ನಮ್ಮಜ್ಜಿ ಕರಗಟ್ಟಕ್ಕೆ ಹೋಗಿ ಗೆಣಿಸ್ತಾರಳು, ಬೇರೂರ ಹತ್ರ ಕರಗಟ್ಟ, ಅಲ್ಲಿಗೆ ಹೋಗಿ ಗೆಣಿಸ್ತಾರಳು. ಅದನ್ನು ಬೇಯಿಸ್ಕೊಂಡು ತಿನ್ನೋಕ್ಕೆ ಅದನ್ನು ನಾವು ಒದ್ದಾಡ್ತಿದ್ವಿ. ಅದನ್ನು ತರ್ತಿದ್ದಂಗೆ ಮೊದಲು ತಗೊಂಬಂದು ಬೇಯಿಸಿ, ಬೆಲ್ಲಿಲ್ಲ ಮನೆಯಲ್ಲಿ, ಕಾಫಿ ಪುಡಿ ಇಲ್ಲ, ಆ ಗೆಣಸು ತಿನ್ಕೊಂಡು ಬದುಕಿದ್ದೀವಿ. ಬಿಟ್ಟು 50-60 ಎಕರೆ ಜಮೀನಿದ್ದಾರೆ ನಾವು. ಇವಾಗಲೂ ಜಮೀನು ಯಾವುದೂ ಕಳೆದಿಲ್ಲ, ಎಲ್ಲ ಜಮೀನು ಇದೆ. ಕಳಸಾಪುರದಲ್ಲಿ ತೋಟಿದೆ, ಅಂಬ್ಳಲ್ಲಿ ಗದ್ದಿದೆ, 2 ಕಳೆದು ಮನೆ ಇದೆ, ಎಲ್ಲ ಥರದಲ್ಲೂ ಇದೆ. ಯಾವ ಥರಕ್ಕೂ ದೇವರೇನು ಕಮ್ಮಿ ಮಾಡಿಲ್ಲ. ಆದರೆ ನಾವು ಇಲ್ಲಿಗೆ ಬರದೇ ಹೋಗಿದ್ದಿದ್ರೆ, ಅಲ್ಲೇ ನಾವು ಇದ್ದಿದ್ದಿದ್ರು, ಗುರುನಾಥ ಹೇಳಿದ್ರು ಅಂತ ಹೊರಟು ಅಲ್ಲಿಂದ ಹೊರಡದೆ ಹೋಗಿದ್ದಿದ್ರೆ ನಮಗೆ ಯಾರ ಪರಿಚಯವೂ ಆಗ್ತಿತ್ತಿಲ್ಲ, ಯಾರೂ ಸಿಗ್ತಿತ್ತಿಲ್ಲ, ನಾವೇನೇನು ಆಗಿರ್ತಿದ್ವೋ ಗೊತ್ತಿಲ್ಲ. ಅಥವಾ ಹಾರ್ಟೇ ಪೂರ್ತಿ ಬ್ಲಾಕ್ ಆಗಿರೋ ದಾರಿಯಲ್ಲೆಲ್ಲರೂ ಹೋಗಿದ್ರು ಏನೋ ಗೊತ್ತಿತ್ತಿಲ್ಲ. ಅಂಥ ಟೈಮ್ನಲ್ಲಿ ಅವರನ್ನು ಕೂಡ ಆ ಡಾಕ್ಟ್ರನ್ನು ಮಾಡಿದ್ಯಾರು, ರಾಜೇಂದ್ರ ಅಂತ ಡಾಕ್ಟ್ರು, ನನಗೆ ಆಪ್ರೇಷನ್ ಮಾಡಿದರು, ಮೈಸೂರು NH ಹಾಸ್ಪಿಟ್ಲಲ್ಲಿತ್ತು. ಅವರನ್ನು ಕೂಡ ಡಾಕ್ಟ್ರು ಮಾಡಿದಾರು ಗುರುನಾಥರೇ. ರಾಜೇಂದ್ರ ಬಾರಯ್ಯ, ನಮ್ಮಪ್ಪಂಗೆ ಹೇಳು, ಬೈಕ್ ಇಸ್ಕೊ ಹೋಗೋಣ. ಅವರಪ್ಪ ಬೈಕ್ ಕೊಡ್ತಿದ್ರು, ಅವ್ರು ಬ್ಯಾಂಕಲ್ಲಿದ್ದರು. ಅಪ್ಪ ಅಮ್ಮ 2 ಜನ ಬ್ಯಾಂಕಲ್ಲೇ ಇದ್ದರು. ನಾನು ಹೇಳಿದೆ ಅಂತೇಳಿ ಇಸ್ಕ. ಸರಿ, ಡಾಕ್ಟ್ರಿಗೆ ಅದೇ ಖುಷಿ, ಬೈಕ್ ಇಸ್ಕೊಂಬರೋದು. ಅದರೊಳಗೆ ಪೆಟ್ರೋಲ್ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಹೋಗೋ, ಊಟ ಇದೆ ತಾನೇ? ಇದೆ. ಅವ್ರು ಬಂದೆಲ್ಲ ತುಂಬ ಇದಾಗಿದ್ದರು ಡಾಕ್ಟ್ರು. ಏನು ಊಟ ಮಾಡಿದೆ ಹೋದರೆ ಹೋಗು, ಊಟ ಮಾಡ್ಕೊಂಡು ಹೋಗಿ ಬೇರೆಗಡೆ ಮಲ್ಕೊ ಹೋಗು, ನಾನು ಎಬ್ಬಿಸ್ತೀನಿ ಅಂತ. ಸರಿ, ಎಬ್ಸಾರು, ಗ್ಲಾಸ್ ಕಾಫಿ ಕೊಡೋರು, ಹೋಗೋಣ. ಸರಿ, ಗಾಡಿ ಕೂತ್ಕೊಳ್ಳೋದು ಹಿಂದ್ಗಡೆ, ಡಾಕ್ಟ್ರು ರೈಡ್ ಮಾಡೋಕ್ಕೆ ಓಡಿಸೋದು ಗಾಡಿಯ ಇಷ್ಟನೆಯ ಹೋಗೋದು, ಹೋಗೋಣ ನಡಿಯ, ಬೇಗ ಹೋಗ್ಬೇಕು. ಸೀದಾ ಬೆಂಗಳೂರು ಅಶೋಕ ಪಿಲ್ಲರು. 4 ಗಂಟೆಗೆ ಎದ್ದು 8 ಗಂಟೆ ಬೆಂಗಳೂರು ಅಶೋಕ ಪಿಲ್ಲರ್ ಬೈಕಲ್ಲಿ. ಅಲ್ಲಿ ಹೋಗಿ ಅಲ್ಲಿ ಯಾರ ಮನೆಗೆ ಹೋಗಿ ಇದು ಮಾಡಿ ಅಲ್ಲಿಂದ ತೀರಾ ರಾಜಾಜಿನವರು ಅವರ ಅಕ್ಕನ ಮನೆಯ ತಂಗಿ ಮನೆಯೂ ಇದೆ ಇವತ್ತು ನನಗೆ. ಇಟ್ಟಾದರೂ ಗಾಡಿ ಡೀಸೆಲ್ ಪೆಟ್ರೋಲ್ ಇದೆಯಾ ಅಂತ ಓಡಿಸ್ತಿಲ್ಲ, ಗಾಡಿ ಓಡಿಸಿರೋದು. ಸರಿ, ಸೀದಾ ಬಾಣಾವರಕ್ಕೆ ನಡಿ. ಬಾಣಾವರಕ್ಕೆ ಬಂದು ಹೊಲದಲ್ಲಿ ಇಳಿತೀನಿಯ, ಸ್ನಾನ ಮಾಡಿಯ, ಸ್ನಾನ ಮಾಡಿ ಮಾಡ್ಕೊಂಡು ಸೀದಾ ಸಕ್ಕರೆ ಬಿಟ್ಟು ಮತ್ತೆ ಮೇಲೆ ಮಲ್ಕೊ ಹೋಗು.
ಈ ಗಾಡಿ ತಗೊಂಡೋಗಿ ಚಿಕ್ಕಬಳ್ಳಾಪುರ. ಇವತ್ತು ಡಾಕ್ಟ್ರು ಆ ಗಾಡಿ ಇಟ್ಕೊಂಡಿದ್ದಾರೆ, ಕ್ಲೀನ್ ಮಾಡಿಸಿ ಇಟ್ಕೊಂಡು ಪ್ರತಿ ದಿವಸ ಪೂಜೆ ಮಾಡ್ತಿದ್ರು. ಅದಕ್ಕೆ ಮೈಸೂರಲ್ಲಿದೆ ಆ ಗಾಡಿ. ಅದು ಶಾರದಾದೇವಿ ನಗರದಲ್ಲಿದೆ. ಅವ್ರ ಮನೆ ಒಂದು ತಗೊಂಡ್ರು, ಮನೆ ತಗೊಂಡಿದ್ದಾರೆ. ಅಂಥ ಪುಣ್ಯಾತ್ಮ ಮನುಷ್ಯ ಒಂದು ಪೈಸು ಖಾತೆ ಮಾಡಿದ. ಅವರು ಎಲ್ಲ ಡಾಕ್ಟ್ರುಗಳು 4 ಗಂಟೆ 5 ಗಂಟೆಗೆ 5 ಗಂಟೆ ತನಕ ಆಪ್ರೇಷನ್ ಮಾಡಿದರೆ ಇವರು 3 ಗಂಟೆ ಓಪನ್ ಹಾರ್ಟ್ ಸರ್ಜರಿ ಕ್ಲೋಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನೊಂದು ಇನ್ಸ್ಟ್ರೂಮೆಂಟು, ಏನು ಆಪ್ರೇಷನ್ ಮಾಡಿದ್ರು ಗುರುರಾತ್ರೆ ಮಾಡೋದು, ನಂದೇನೂ ಇಲ್ಲ ಇದುಗಳಿಗೆ. ನಿಮಗೆ ಸ್ಟಂಟ್ ಹಾಕಿರೋದು ಅವರೇ, ನಾನಲ್ಲ. ನಾನು ಬರೀ ಒಂದು ಇನ್ಸ್ಟ್ರೂಮೆಂಟ್. ಏನಿದ್ರು ಕೂಡ ನಿಮ್ಮನ್ನು ಕಾಪಾಡಿದ ನೀ ರಮೇಶ್. ಇವತ್ತು ಅದನ್ನೇ ಹೇಳ್ತಾರೆ. ಇವನ್ನೂ ಬಂದಿದ್ರು ಇಂಡಿಯಾಕ್ಕೆ. ಈಗ ಲಂಡನ್ನಲ್ಲಿದ್ದಾರೆ ಮಗಳು, ಅಲ್ಲಿ MBBS ಮಾಡ್ತಾಯಿದ್ದಾಳೆ. ಅವಳು ಕಾರ್ಡಿಯಾಲಜಿನೇ ಓದಬೇಕು ಅಂತ ಲಂಡನ್ಗೆ ಹೋದ್ರು. ಇವರೇ ಗುರುರಾತ್ರಿ ಇವರೇ ಮದುವೆ ಮಾರ್ಚು ಕಳಿಸಿದ್ರು. ನಕರಾಪುರದ ಗುರುರಾತ್ರಿ ರಾಜೇಂದ್ರ ಡಾಕ್ಟರ್ ಮದುವೆ ಮಾಡಿಸಿ ಕಳಿಸಿದ್ರು. ಮದುವೆ ಮಾಡಿ 3 ದಿವಸದ 4 ದಿವಸದ ಮೇಲೋ ಇವರು ಡಾಕ್ಟ್ರು ಅಂತ ಅವ್ರ ಹೆಂಡಸಿಗೆ ಗೊತ್ತಾದ. ಅಲ್ಲಿವರೆಗೆ ಅವ್ರ ಹೆಂಡಸಿಗೂ ಗೊತ್ತಿಲ್ಲ. ಈಗ ಇನ್ನೊಂದು ಹುಡುಗಿದೆ ಗೌರಿ ಅಂತ, ಆ ಹುಡುಗಿ ನಾನು MBBS ಮಾಡಬೇಕು ಅಂತ ಮೊನ್ನೆ ಬಂದಿದ್ದರು. ಬಂದಾಗ ಕೇಳು ನಾನು MBBS ಮಾಡಬೇಕು, ಕೇಳು ಅಂತ ಕೇಳುತ್ತಿದ್ದಾಳೆ. ಏನು ಮಾಡೋದು, MBBS ಮಾಡ್ತೀವಿ ಹೋಗಮ್ಮ ಅಂದೆ. ಖುಷಿ ಆಯ್ತು ಮಗಿಗೆ. ಒಳ್ಳೆ ಭರತನಾಟ್ಯ ಕಲಾವಿದೆ ಅವಳು ಗೌರಿ. ಅವಳು ಹಿರಿ ಮಗಳು ತೂಟಿಟ್ಟು ತುಂಬ ಕಚೇರಿಗಳನ್ನು ಮಾಡಿದಾರೆ. 2 ಜನ ಮಕ್ಕಳುವೆ. ಆ ಡಾಕ್ಟ್ರನ್ನ ಹೇಳಿದ್ದಿಲ್ಲ, ಯಾವುದೋ ಒಂದು ಪೂರ್ವಾರ್ಜಿತ ಇದರೊಳಗೆ ನಮ್ಗೆ ಅವ್ರು ಸಿಕ್ಕಿದ್ರು. ಅವಧೂತರ ಇದರೊಳಗೆ ನಮ್ಮ ದೊಡ್ಡಪ್ಪ, ನಿಮ್ಮ ದೊಡ್ಡಪ್ಪ ನನಗಿಂತ ಹೆಚ್ಚಾಗಿ ಅವಧೂತರ ಇದ್ರು ಕಣೆಯ. ಒಂದಿವ್ಸ ನಾನು ನಮ್ಮ ಅಣ್ಣ ಚಿಕ್ಕಮಗಳೂರಿಗೆ ಹೋದಾಗ ನಮ್ಮ ದೊಡ್ಡಪ್ಪ ಮಡ್ಡಿ ದೇಶ ಹಾಕ್ತಿದ್ದು. ನನ್ನ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಅಂತ. ಆವಾಗ ಹೋದಾಗ ಅಲ್ಲಿ ಗುರುನಾಥ ಹಾಕಿ ತೋರಿಸಿದೆ. ಅಲ್ಲಿಗೆ ಹೋದ್ಮೇಲೆ ನಮ್ಮ ದೊಡ್ಡಪ್ಪ ಅಲ್ಲೇ ಇದ್ರು. ಹುಡುಗ ಬಾಯಿಲಿ ಹೀಗಾಗಿ ಹುಡುಗ ಅಂತ ಇದ್ದು ನಮ್ಮ ದೊಡ್ಡಪ್ಪ. ಒಂಚೂರು ನೆಚ್ಚ ತೆಕ್ಕಂಡ, ಈ ಸೊಂಟದಲ್ಲಿರೋದು ನೆಚ್ಚ. ಅಲ್ಲೊಬ್ಬ ಚಪ್ಪಲಿ ಹೊಲಿ ಅನ್ಕೊತಿದ್ದ. ಮಗ ಬಾಯಿಲಿ ಸ್ವಾಮಿ ಏನೂ ಇಲ್ಲ, ಇದನ್ನೊಂಚೂರಲ್ಲಿ ಇದ್ರ ಮೇಲೆ ಇಟ್ಟು ಕೊಟ್ಟು ಅಂತ. ನಮಗೆ ಜೀವ ಹೋಗ್ತಾಯಿದ್ರು. ಏನು ದೊಡ್ಡಪ್ಪ ಈ ಥರ ಮಾಡ್ತಿದೆಯಲ್ಲ ನೀನು, ತಪ್ಪಲ್ವೇ ಇದು? ನಿಮ್ಗೆ ಗೊತ್ತಿರ್ತಂದ್ರೆ ಎಷ್ಟು ಚೆನ್ನಾಗಿ ಬೀಳುತ್ತೆ ಅದರೊಳಗೆ. ಒಂದು ಕಡೆ ಚಪ್ಪಲಿ ಕೊಟ್ಟಬೇಕು, ಇನ್ನೊಂದು ಕಡೆ ಮಡ್ಡಿ ನೆಚ್ಚ ಕೊಟ್ಟಬೇಕು. ಮಡ್ಡಿ ನೆಚ್ಚ ಕೊಟ್ಟಿದ್ದ, ಒಂಚೂರು ಸುಣ್ಣ ಕೊಡೋ ಇಲ್ಲಿ. ಮಡ್ಡಿ ನೆಚ್ಚ ಕೊಟ್ಟು ಸ್ವಲ್ಪ ಸುಣ್ಣ ಅದನ್ನು ತಗೊಂಡು ಅವ್ರ ಕೈಯಲ್ಲಿ ಸುಣ್ಣ ಇತ್ಕೊಂಡ. ಚಪ್ಪಲಿ ಹೊಲಿಯಾನ್ ಸುಣ್ಣ ಇಸ್ಕೊಂಡು ಕೈಗೆ ಹಾಕಿದ್ದು ಚಿಕ್ಕ. ಮಡ್ಡಿ ನಿಶ್ಚ ಅಂತಂದರೆ ಈ ನಿಶ್ಚ ಥರದೆಯ ಹೊಗೆ ತಪ್ಪನ್ನು ಹದ ಮಾಡಿ ಅದರೊಳಗೆ ನೀರೊಳಗೆ ಕುದಿಸಿ ಅದನ್ನು ಉಂಡೆ ಥರ ಕಟ್ಟಿರ್ತಾರೆ. ಅದು ಮಡ್ಡಿ ನಿಶ್ಚ. ಈಗೆಲ್ಲ ಪುಡಿ ಬರುತ್ತಲ್ಲ, ಆವಾಗ ಸುಣ್ಣಕ್ಕೆ ತುಪ್ಪ ಸುಣ್ಣ ಎಲ್ಲ ಹಾಕಿ ಅದನ್ನು ಉಜ್ಜಿ ಅದನ್ನು ಪುಡಿ ಮಾಡ್ಕೊಳ್ಳೋರು. ಅದು ಪುಡಿ ನಿಶ್ಚ. ಆವಾಗ ಅದು ನೀವು ನಮ್ಮ ದೊಡ್ಡಪ್ಪ ಒಂದು ಚಿಟಿಕೆ ಹಾಕ್ಯಣ್ಣ ಅರ್ಜೆಂಟಾಗಿ. ಆಮೇಲೆ ಮಗ ನಿಂಗೊಂದು ಚಿಟಿಕೆ ಇಟ್ಕ, ನಾನು ಒಂದೇ ಒಂದು ಚಿಟಿಕೆ ಇಟ್ಕೊಂಡಿದ್ದೀನಿ, ನಾನು ಆಮೇಲೆ ಹಾಕ್ಯತ್ತೀನಿ ಅಂದ. ಆವಾಗ ನಮ್ಮ ಮಂದಿ 2 ಜನ ಅಂದರೆ ಅಲ್ಲಿ ಒಬ್ಬರು ಮನೆಗೆ ಕರ್ಕೊಂಡೋದ. ಅಲ್ಲಿ ಮಾಡಿ ಮೇಲೆ ಕರ್ಕೊಂಡೋಗ. ಹುಡುಗ ಎಲ್ಲ ಬೇಜಾರಾಯಿತು ಅಂತ ಕಾಣಿಸುತ್ತೆ. ನನ್ನ ಮಟ್ಟವೇ ಬೇರೆ, ನಿನ್ನ ಮಟ್ಟವೇ ಬೇರೆ. ನನ್ನ ಮಟ್ಟ ಬೇರೆ, ನಿನ್ನ ಮಟ್ಟವೇ ಬೇರೆ. ನೀನು ಯಾವುದೋ ಒಂದು ಮಟ್ಟದಲ್ಲಿ ನನ್ನ ಅಳಿತೀಯ, ನಾನು ನನ್ನ ಮಟ್ಟದಲ್ಲಿ ಹೋಗ್ತೀನಿ, ನಿನ್ನ ಮಟ್ಟದಲ್ಲಿ ನಾವು ಬರೋಕ್ಕಲ್ಲ. ಯಾಕೆ ನಮ್ಮ ಅಪ್ಸತ್ತೋದಾರೆ ಬಿದ್ದ, ನಂಗೆ ಗೊತ್ತಿಲ್ಲ. ನಮ್ಮ ಅಣ್ಣ ಅವರೇ ಸಣ್ಣರಂತೆ. ನಾನು 3 ತಿಂಗಳು ಮಗು ನಮ್ಮ ಅಪ್ಸತ್ತೋದಾಗ. ಆವಾಗಿನಿಂದ ನಮ್ಮನ್ನು ಬೆಳೆಸಿ ನಮ್ಮನ್ನು ಒಂದು ಒಳ್ಳೆಯ ಮಾರ್ಗ, ಅದರೊಳಗೂ ನಮ್ಮನ್ನು ಒಬ್ಬ ಮನುಷ್ಯರು ಅಂತ ಮಾಡಿದವರು ನಮ್ಮ ಸೋದರತ್ತೆ ನಮ್ಮ ದೊಡ್ಡ. ಅದನ್ನೇ ನಮ್ಮ ಗುರುನಾಥ್ ಹೇಳ್ತಿದ್ದು.
ನಿಮ್ಮ ದೊಡ್ಡಪ್ಪ ನನಗಿಂತ ದೊಡ್ಡ ಅವಧೂತ ಕಣೆಯ. ಅವಧೂತ ಅಂದರೆ ಏನು ಹುಡುಗಾಟ ಅಂತ ತಿಳ್ಕೊಂಡಿದ್ದೀವಿ. ಮತ್ತು ನಮ್ಮ ದೊಡ್ಡಪ್ಪನ ಜ್ಞಾಪಕ ಬಂತು. ಆದರೆ ಇದನ್ನು ಹೇಳದೆ ಹೋದರೆ ಬರ್ತಿತ್ತಿಲ್ವೇ ಅಂತಲ್ಲ. ಪ್ರತಿ ದಿವಸ ಪ್ರಾತಸ್ಮರಣೀಯರು. ಪ್ರತಿ ದಿವಸ ನಮ್ಮ ದೊಡ್ಡಪ್ಪನ ಜ್ಞಾಪಕ ಮಾಡ್ಕೊಂಡೇ ನಾವು ಪೂಜೆ ಪುರಸ್ಕಾರ ಮಾಡೋದು. ನಮ್ಮ ದೊಡ್ಡಪ್ಪ ಹಾಗೆ ಮಾಡ್ತಿದ್ದ, ಹೀಗೆ ಮಾಡ್ತಿದ್ದ, ಒಂದು ಲಂಗೋಟಿ ಹಾಕಿನ ಕೂತ್ಕೊಂಡಿರ್ತಿದ್ದ, ಅವನು ಹಾಗೆ ತಿರುಗಾಡ್ತಿದ್ದ. ಇದೇ ಥರ ಎಲ್ಲ ನಾವು ಮಾತಾಡ್ಕೊಂಡೇ ನಾವಿವತ್ತು ದಿವಸ ಪ್ರಾರಂಭ ಮಾಡೋದು. ಹೀಗಾಗಿ ನಮ್ಮ ದೊಡ್ಡಪ್ಪನ ಸ್ಮರಣೆ ಬರದೇ ಇರೋ ದಿವಸವೇ ಇಲ್ಲ. ನಮ್ಮ ದೊಡ್ಡಪ್ಪ ನಮ್ಮ ಸೋದರತ್ತೆ 2 ಜನ್ಮವೇ ನಮ್ಮನ್ನೊಂದು ಮಾರ್ಗದರ್ಶನವಾಗಿ ನಮ್ಮನ್ನು ಮಾಡಿದರು. ನಮ್ಮ ತಂದೆಯ ಅಕ್ಕ ಕಿಂಚಿತ್ ಏನಾದರೂ ನಾವು ವಿದ್ಯಾಭ್ಯಾಸ ಮಾಡಿ ಒಂದು ಕಿಂಚಿತ್ 4-6 ಜನದಲ್ಲಿ ಬೆರೆತು ನಾವೊಂದೆಂದೂ ಒಂದು ಕೆಟ್ಟ ಹೆಸರು ತಗೊಳ್ಳೋದ ರೀತಿಯ ನಾವಿದ್ದರೆ ನಮ್ಮ ದೊಡ್ಡಪ್ಪ, ನಮ್ಮ ಸೋದರತ್ತೆ, ನಮ್ಮ ತಾಯಿ, ನಮ್ಮ ಅಣ್ಣಂದರು ಇವರೇ ಕಾರಣ. ಅದರೊಳಗೂ ನಮ್ಮ ಅಣ್ಣನ ಮಾರ್ಗದರ್ಶನ ಹೇಗಿತ್ತು ಅಂತಂತೇಳಿದ್ರೆ, ಒಂದು ಮಾತಾಡಬೇಕಾದ್ರೆ ಹಿಂದ್ಗಡೆ ಎಲ್ಲಿ ಹೆಜ್ಜೆ ಇಟ್ಟಿದ್ದು ಅದನ್ನು ನಾವು ಜ್ಞಾಪಕ ಮಾಡ್ಕೊಳ್ಬೇಕು. ನಾಗರಾಜ್ ಶಾಸ್ತ್ರಿ ಅಂತ ನಮ್ಮ ದೊಡ್ಡಣ್ಣನ ಹೆಸರು. ಅವನಂತ ತುಂಬ ವಿವೇಕಸ್ಥ ಮನುಷ್ಯ. ಅವನ್ನ ಯಾವುದೇ ಕಾರಣಕ್ಕೂ ನಾನು SLCಗೆ ಹೋದಾಗಲೂ ಕೂಡ ಅವನು ನಮ್ಮನ್ನು ಎತ್ತಿಗೆಂಡು ಓಡಾಡೋನು. ಆ ಥರ ಇದ್ದ. ಒಂದು ಕಾಲುವೆ ದಾಟಕ್ಕೆ ಹೋದರೂ ಕೂಡ ನಮ್ಮನ್ನು ದಾಟಿಸ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗೋನು. ಇದಿಷ್ಟಕ್ಕೂ ಕಾರಣ ನಾವು 3 ಜನ ಅಣ್ಣ ತಮ್ಮಂದ್ರು ಮಾರ್ಗದರ್ಶಕರಾಗಿದ್ದಾರೆ ನಮ್ಮ ದೊಡ್ಡಪ್ಪ. ಆದರೆ ಅವರಂಥ ಮಹಾತ್ಮರು ಒಂಥರ ಇದಾಗಿದ್ದರು. ಒಂದು ಸರ್ತಿ ಕಳಸಾಪುರಕ್ಕೆ ಶೃಂಗೇರಿ ಸನ್ನಿಧಾನ ಅಭಿನವ ವಿದ್ಯಾತೀರ್ಥರು ಬಂದಾಗ ಯಾವುದೋ ಒಂದು ಧಾರ್ಮಿಕವಾದ ವಿಚಾರ ತಿಳ್ಕೊಳ್ಬೇಕಾದ್ದಕ್ಕೆ ನಮ್ಮ ದೊಡ್ಡಪ್ಪನವ್ರು ಕೇಳಿದರು, ಏನು ಈ ಥರವ ಅಂತ. ಅದಕ್ಕೆ ನಮ್ಮ ದೊಡ್ಡಪ್ಪನ ಕೆಲವನ್ನೆಲ್ಲವ ವಿಚಾರಗಳನ್ನು ಅವರು ಅಂಥ ದೊಡ್ಡ ಜಗದ್ಗುರುಗಳು ಹೀಗೆ ಈ ಥರ ಇದೆ ಅಂತೇಳಿ ಅದಕ್ಕೆ ಏನೋ ಸಮಂಜಸವಾದ ಉತ್ತರ ನಮ್ಮ ದೊಡ್ಡಪ್ಪ ಅವರಿಗೆ ಕೊಟ್ಟರು. ಅವರು ತುಂಬ ಸಂತೋಷಪಟ್ಬಿಟ್ಟು ಅದನ್ನೇ ನಾವೇನಾದ್ರು ಒಂದು ಶಾಸ್ತ್ರ ಧರ್ಮ ಈ ಒಂದು ವಿಚಾರ ನಾವು ತಿಳ್ಕೊಳ್ಬೇಕು ಅಂತಂದರೆ ಹೊಯ್ಸಳ ಕರ್ನಾಟಕದ ನಾವು ತಿಳ್ಕೊಳ್ಬೇಕು ಅಂಥೇಳಿ ಅಭಿನವ ವಿದ್ಯಾತೀರ್ಥರು ಆಮೇಲೆ ಅವರು ತುಂಬ ಮಾತಾಡ್ಕೊಂಡು ಕೂತ್ಕೊಂಡ್ರು. ಅಷ್ಟೊತ್ತಿಗೆ ಭಾರತೀ ತೀರ್ಥರು ಎಲ್ಲರ ಮನೆಗೂ ಹೋಗಿ ಪಾದ ಪೂಜೆ ಇದನ್ನು ಮಾಡಿಸ್ಕೊಂಡ್ಬಿಟ್ಟು ಬರೋಕ್ಕೆ ಅವರೇ ವಿದ್ಯಾತೀರ್ಥರೇ ಕಲಿಸಿದರು. ನಮ್ಮ ತಂದೆ ನಾನು ನೋಡಿದಾನಲ್ಲ, ನಮ್ಮ ಅಣ್ಣದ 2 ಜನ ನೋಡಿದರು. ನಮ್ಮ ಸಕ್ಕರೆ ಮಠದ ಗುರುನಾಥರಿಂದವ ನಮ್ಮ ದೊಡ್ಡಪ್ಪನ ವಿಚಾರ ಹೀಗಾಗಿತ್ತು ಅನ್ನೋದಿಲ್ಲ. ಅವರೇ ತಿಳಿಸ್ಕೊಟ್ರು ನನಗೆ. ಕಣ್ಣೆದುರಿಗೆ ಇದ್ದರೂ ಕೂಡವ ನಮಗೆ ಏನಾದ್ರು ಅಕಸ್ಮಾತ್ ಇದಾಯಿತು ಅಂದರೆ ನಮ್ಮ ಎದುರಿಗೆ ಇನ್ನೊಬ್ರಿಗೆ ಕೊಡೋರು, ನಮಗೆ ಕೊಡ್ತಿರ್ಲಿಲ್ಲ. ಕಾರಣವೇನು ಅಂದರೆ ಅದು ಅವ್ರಿಗೆ ಸೇರಬೇಕಾದ್ದು, ನಮಗೆಲ್ಲ ಅದು ಅಂತೇಳಿ ಯಾರು ಬಂದಾರೋ ಏನಾದ್ರು ಕರ್ಮಗಳನ್ನು ಮಾಡಿಸಿ ಒಂದು ಜುಟ್ಟು ವೈದಿಕ ಅಥವಾ ಒಂದು ಮದುವೆ ಮುಂಜಿ ಏನು ಮಾಡಿಸಿದ್ರು ಕೂಡವ ಅದೇನು ಅವ್ರ ಮನೇದು ಅವ್ರಿಗೆ ಸಂಭಾವನೆ ಅಂತ ಏನಾದ್ರು ಕೊಟ್ಟಿದ್ರು ಯಾರಿಗಾರು ರೈತರುಗಳಿಗೆ ಕೊಡಾರೆ ಹೊರತು ನಮಗೆ ಅದ್ರೊಳಗೆ ಒಂದು ಬಟ್ಟೆ ಕೂಡ ಅವ್ರು ಕೊಡ್ತಿದ್ದಿಲ್ಲ. ಅವರು ಹಾಗೆ ಮಾಡದೇ ಇದ್ದಿದ್ದರಿಂದ ನಾವು ಇವತ್ತು ಒಂದು ಬಟ್ಟೆ ಹಾಕಿರ್ತಾ ಇದ್ದೀವಿ. ಅವರೇನಾದ್ರು ಕೊಟ್ಟು ಅವ್ರ ಹಿಂದೆ ಸುತ್ತು ಹಾಗೆ ನಮ್ಮನ್ನು ಮಾಡ್ಕೊಂಡಿದ್ದಿದ್ರೆ ನಾವು ಯಾವತ್ತೂ ವಿವೇಕವಾಗಿರ್ತಿತ್ತಿಲ್ಲ. ನಮ್ಮ ದೊಡ್ಡಪ್ಪ ಅವರು ಪುರೋಹಿತಿಕೆ ಮಾಡ್ತಾಯಿದ್ರು ಚಿಕ್ಕಮಗಳೂರಿನಲ್ಲಿ. ಅವರು ಕನಿಷ್ಠವಾದ ಜನಗಳ ಮನೆಗೆ ಹೋಗಾರೆ ಹೊರತುವೆ ದೊಡ್ಡ ಶ್ರೀಮಂತರುಗಳ ಮನೆಗೆ ಯಾವ ಕಾರಣಕ್ಕೂ ಯಾರು ಮಾಡ್ತೀನಿ ಅಂತ ಕೂಡ ಯಾವ ಜವಾಬ್ದಾರಿನೂ ಇದು ಮಾಡ್ತಿದ್ದಿಲ್ಲ. ಒಬ್ಬ ಶ್ರೀಮಂತರ ಮನೆ ಪುರೋಹಿತಿಗೆ ಏನಿತ್ತು, ಬಡವರ ಮನೆ ಪುರೋಹಿತಿಗೂ ಅದೇ ಇತ್ತು. ಅದೆಲ್ಲ ಇದ್ದಾಗಲೂ ಕೂಡ ನಮ್ಮ ದೊಡ್ಡಪ್ಪ ಯಾರ ಮನೇಲಿ ಏನೇ ಕೊಟ್ಟರು ಕೂಡವ ಅದನ್ನು ಅಲ್ಲೇ ಬಿಟ್ಬಿಡೋರು. ಎಂಥ ಪರಿಸ್ಥಿತಿ ಬಂದರೂ ಕೂಡ ನಾವೆಲ್ಲ 7 ಜನ ನಮ್ಮ ತಂದೆಗೆ ತಮ್ಮನ ಮಕ್ಕಳು ನಾವು. ನಮಗೂ ಕೂಡ ಒಂದು ಪೆನ್ ತಗೊಳ್ಳೋಕ್ಕೂ ಕೂಡ ಅದರೊಳಗೆ ಒಂದು ಪುಸ್ತಕ ತಗೊಳ್ಳೋಕ್ಕೂ ಕೂಡ ಅವರೇನು ಒಂದು ಕೊಡ್ತಾಯಿದ್ರು ಪೌರೋಹಿತ್ಗೆ ಮಾಡ್ಕೊಂಡು ಅದ್ರ ಬಂದದ್ರಲ್ಲಿ ಒಂದು ಪೆನ್ನು ಪುಸ್ತಕ ಕೂಡ ತಗೊಳ್ಳೋಕೆ ಕೊಡ್ತಿರ್ತಿಲ್ಲ. ಅಲ್ಲಿ ಯಾವ್ದಾದ್ರು ಒಂದು ಅಂಗಡಿ ಹತ್ರಕ್ಕೆ ಬಂದು ಇವನು ಒಂದು ₹2 ಕೊಡು, ನನಗೆ ಅಲ್ಲಿ ಬಸವನಹಳ್ಳಿಗೆ ಹೋಗ್ಬಿಟ್ಟು ಬಂದು ಕೊಡ್ತೀನಿ ಅಂತೇಳಿ ಹೇಳಿ ನಮ್ಗೆ ಇಸ್ಕೊಂಡು ಕೊಡೋರು. ಅಷ್ಟೇ ಬಿಟ್ಬಿಟ್ರೆ ನಮ್ಗೆ ಅವ್ರು ಯಾರು ಬಂದು ಏನೋ ತಗೊಂಡು ಯಾವ ಮುಂಜಿ ಮಾಡಿಸ್ಲಿ, ಮದುವೆ ಮಾಡಿಸ್ಲಿ, ಅಕಸ್ಮಾತ್ ಏನಾದ್ರು ಶ್ರಾದ್ದ ಏನು ಮಾಡಿದ್ರು ಕೂಡ ಅಲ್ಲೇನಾದ್ರು ಒಂದು ತಿಂಡಿ ಕೊಟ್ಟಿದ್ರು ಕೂಡ ಅಲ್ಲಿ ಯಾರು ದಾರಿಲಿ ಹೋಗಾರಿ ಕೊಟ್ಟಿದ್ದು ಸಂಗಡಿಗೆ ಬಂದಿರೋರು.
ಒಂದು ಬಟ್ಟೆ ಯಾರು ಬಂದಾರೋ ಅವ್ರ ಮನೆಗೆ ಕೊಟ್ಟಿದ್ದು, ಬರೀ ಒಂದು ಕಚ್ಚೆ ಪಂಚೆ ಉಟ್ಕೊಂಡು ಮೇಲ್ಗಡೆ ಇದ್ದಿದ್ದು ಯಾರ್ಯಾರು ಒಂದು ಚಿತ್ರಕ್ಕೆ ಬಂದಿರೋರು. ಈ ಥರ ಅವರಿದು. ಒಂದು ಸರ್ತಿ ಯಾರೋ ನಮ್ಗೆ ಹೇಳಿದ್ರು, ನಾವು ನೋಡಿದ್ದಲ್ಲ, ಕೋಟೆಯಲ್ಲಿ ದತ್ತರಾಮದಲ್ಲಿ ಅವ್ರ ಮನೆ, ಕಾಶರಾವ್ ದತ್ತರಾವ್ ಅಂತ ಬಂದರು, ಒಂದೇ ಮನೆ ಒಳಗಿದ್ರು. ಸೀದಾ ಬಸವನಹಳ್ಳಿ ಕಡೆಗೆ ಹೋಗ್ತಾ ಇದ್ರಂತೆ. ಆ ಟೌನ್ ಮೆಟ್ಲಿಸ್ಕೊಂಡ ಹತ್ರ ಯಾರೋ ಕೂತ್ಕೊಂಡಿದ್ರು. ಮಗ ಕೂತ್ಕೊಂಡಿದ್ಯಾ ಅಂದ್ರೆ, ಇಲ್ಲ ಚಳಿ ಚಳಿ ಕೂತ್ಕೊಂಡಿದ್ದೀನಿ. ಇರೋತಾನೆ ಇರೋದಂತೇಳಿ ಹೇಳಿ ಒಂದು ಅಂಗೈಯಗಲ ಬಟ್ಟೆಯ ತಾವು ಹೊದ್ಕೊಂಡಿದ್ದು ದುಡ್ಕೊಂಡಿದ್ದದ್ರಲ್ಲಿ ಹರ್ಕೊಂಡು ಅದರೊಳಗೆ ಲಂಗೋಟಿ ಹಾಕ್ಕೊಂಡು ಉಳಿದ ಬಟ್ಟೆಯಲ್ಲೆಲ್ಲ ಅವನು ಹೊದಿಸಿ ಸೀದಾ ಬರೀ ಲಂಗೋಟಿಲೇ ಕೋಟೆಯಿಂದ ಹಿಡಿದು ಬಸವನಹಳ್ಳಿ ಶೇಷಪಟ್ರು ಅಂತ ಅವ್ರ ಮನೆವರೆಗೂ ಕೂಡ ಸೀದಾ ಹಾಗೆ ಹೋಗಿದ್ದಾರೆ. ರಸ್ತೆಯಲ್ಲಿದ್ದಾರೆ ಎಲ್ಲ, ಇದೇನು ಹೀಗೆ ಹೋಗ್ತಿದ್ದಾರೆ ಅಡ್ಕೊಂಡು ಹಗ್ತಿದ್ರಂತೆ. ಅದಕ್ಕೆ ಯಾರೋ ಅವ್ರನ್ನೆಲ್ಲ ದೊಡ್ಡಪ್ಪ ನೋಡಿ ತಿಳ್ಕೊಂಡಿದ್ದಂಥ ಪುಣ್ಯಾತ್ಮರು, ಭಗವಂತ ದೇವರು ಹೋಗ್ತಾ ಇದ್ರು, ಇವರೆಲ್ಲ ಈ ಥರ ಮಾಡ್ತಾ ಇದ್ದಾರಲ್ಲ, ಅವರನ್ನೆಲ್ಲ ಬೈದು ಸುಮ್ಮ ಕೂರಿಸಿದ್ರಂತೆ. ಆ ಶೇಷಪಟ್ರ ಮನೆಗೆ ಹೋಗಿ ಶೇಷಪಟ್ರ ಹೆಂಡತಿ ಕೇಳಿದ್ರಂತೆ, ಅಲ್ಲೊಂದು ಎಲ್ಸಾರು ಒಂದು ಕೊಂಗಿನ ಥರದಿದ್ರು ಕೊಡು ಸುತ್ಕತ್ನಿ, ಅಲ್ಲಿ ದತ್ತರಾಯನಲ್ಲಿ ಬಿಟ್ಟು ಬಂದಿದ್ದೀನಿ ಬಟ್ಟೆನೆಲ್ಲವ ಅಂತೇಳಿ ಹೀಗೆ ಹೇಳಿ ಆ ಬಟ್ಟೆ ಅವ್ರ ಮಲ್ಲಿ ಇಸ್ಕೊಂಡು ಉಟ್ಕೊಂಡು ತಿರ್ಗಾ ಅಲ್ಲಿಂದವ. ಆವಾಗ ಇನ್ನೊಂದು ಸಂದರ್ಭದಲ್ಲಿ ಯಾರೋ ಒಬ್ಬ ದಾತಪ್ಪ, ಆ ದಾತಪ್ಪ ಏನು ಮಾಡಿದ್ದಾನೆ, ಸ್ವಾಮಿ ನನಗೆ ಏನಾದ್ರು ಒಂದು ಕೊಡಿ, ಚಳಿ ಧರಿಸಿದ್ದೀನಿ, ಮಗ ಕೊಡ್ತೀನಿ ತಡಿ, ಒಳ್ಳೇದೇನಾದ್ರು ಬಂದಾಗ ಕೊಡ್ತೀನಿ, ಇದೆಲ್ಲ ಕೊಡೋದು ಬೇಡ ಅಂತ. ಆವಾಗ ಏನು ಮಾಡಿದರು, ಅವ್ರ ಮನೇಲಿವರಿಗೆ ಶಾಸ್ತ್ರಗಳು ಒಂದು ಹಾಗೆ ಹೋಗ್ತಾರೆ, ಅವ್ರಿಗೆ ಏನಾದ್ರು ಈ ಚಳಿಗಾಲದಲ್ಲಿ ಹೊದ್ಕೊಳ್ಳೋಕ್ಕಾಗುತ್ತೆ ಅಂತ ಕಾಶ್ಮೀರ್ ಶಾಲ್, ಅದು ಹೆಚ್ಚು ಕಮ್ಮಿ ಇವತ್ತಿನ ಬೆಲೆ ಕಟ್ಕೊಂಡು ಹೋದ್ರೆ ಒಂದು 3,000-4,000 ರೂಪಾಯಿ ಲೆಕ್ಕ. ಅವತ್ತೆಲ್ಲ ಒಂದು 100 ರೂಪಾಯಿ 150 ರೂಪಾಯಿ ಲೆಕ್ಕದ್ದು ಚಾಲು. ಅದು ನಮ್ಮ ದೊಡ್ಡಪ್ಪಂಗೆ ಕೊಟ್ರಂತೆ. ಅವನು ಆಮೇಲೆ ಅಲ್ಲಿ ಆ ಜ್ಯೋತಿ ಸೆಂಟ್ರಲ್ ಹತ್ತಿರಲ್ಲ ಅಥವಾ ಅಲ್ಲಿ ದಾರಿಲೆಲ್ಲ ಸಿಕ್ಕಿದ್ದಂತೆ ಸ್ವಾಮಿ ಇಂಥದ್ದು. ಅವತ್ತು ಆಗಂದಂತೆ. ಆಗಂತಿದ್ದಾಗೆ ನಮ್ಮ ದೊಡ್ಡಪ್ಪ ಏನು ಮಾಡಿದ್ರಂತೆ, ಅವಾಗ ಅವತ್ತಿಗೆ ಕೊಡ್ತೀನಿ ಅಂತ ಹೇಳಿದ್ದೆ, ತಗ ಅಂತ ಹೇಳೋದು ಹೊದಿಸಿದ್ರು, ಹೋದ್ರು. ಸರಿ, ಅವನೇನು ಮಾಡಿದ, ಸೀದಾ ಅಲ್ಲಿಂದ ಹೋಗ್ತಿದ್ದಾನೆ ಸೀದಾವ ಇವ್ರ ಮನೆಗೆ ಹೋಗಿದ್ದಾನೆ, HVR ಮನೆಗೆ, HVR ಕಾಪಿಯವ್ರು ಇರ್ತಾರೆ ಮನೆಗೆ. ಅವ್ರ ಮನೇಲಿ ಅವನ್ನ ಹಿಡ್ಕೊಂಡು, ಇದೇನಿದು ನಮ್ಮಲ್ಲಿ ಕೊಟ್ಟು ಶಾಲು, ನೀನು ಹೀಗೆ ಮಾಡಿದೀಯಾ, ನೀನು ಅವರಿಂದ ಕದ್ದು ಹೊತ್ತಿದೀಯಾ ಅಂತ. ಆವಾಗ ನಮ್ಮ ದೊಡ್ಡಪ್ಪ ಹೋಗಿ, ಇದೇನಲ್ಲ ನೀವು ಈ ಥರ ಕೆಲಸ ಮಾಡಿದಿಲ್ಲ, ಅವನ್ನ ಯಾಕೆ ಹಿಡ್ಕೊಂಡು ಕೂರಿಸಿದ್ದೀರಿ ಅಂತೇಳಿ. ಅದು ನಾನೇ ಕೊಟ್ಟದ್ದು ಅವನಿಗೆ, ಅವನ್ನ ಯಾಕೆ ಬೈತಿದ್ದೀರಿ, ಅವನ್ನ ಯಾಕೆ ಇದು ಮಾಡ್ತಾಯಿದ್ದೀರಿ ನೀವು, ಹಾಗೆಲ್ಲ ಮಾಡಬೇಡಿ, ನಂದಿಟ್ಟ ನೀವು ಕೊಟ್ಟಿದ್ದಿರ್ತಾರೆ ನನಗೆ, ನಾನು ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅಂತೇಳಿ. ಆವಾಗ ಅದು ನಮ್ಮನೆ ಶಾಲವನ್ನು ಹೊದಿಸಿದ್ದಾನೆ ಅಂತೇಳಿ ಹೇಳಿ ನಮ್ಮ ದೊಡ್ಡಪ್ಪ ಹೇಳಿದ್ರಂತೆ. ನಮ್ಮ ದೊಡ್ಡಣ್ಣ ಅವತ್ತು ತಗೊಳಪ್ಪ ನಿಂದು ಅಂತೇಳಿ ಹೇಳಿ ಎಲ್ಲ ಮಾಡಿ ಕಾಗದ ಪತ್ರ ಮಾಡಿಕೊಡ್ತೀನಿ, ನಾನು ನಿಮ್ಮಿದನ್ನು ನಾನು ನಿಮಗೆ ಮಾಡಿಕೊಟ್ಬಿಡ್ತಪ್ಪ, ನೀವೇನಾದ್ರು ಮಾಡ್ಕೊಳ್ಳಿ, ಬರವಣಿಗೆಯಲ್ಲೂ ಕೂಡ ತೋರಿಸಿದ ಅವನದನ್ನು. ಆಮೇಲೆ ಅಷ್ಟರೊಳಗೆ ಪಾಪ ಅವನು ಹೋಗ್ಬಿಟ್ಟ. ಯಾಕಪ್ಪ, ನಮ್ಮ ಅಣ್ಣೇನಾರು ಅವತ್ತು ನಮ್ಗೆ ಆಸ್ತಿ ಏನಾದ್ರು ಕೊಟ್ಟಿದ್ದಿದ್ರೆ ನನಗೂ ಗುರುನಾಥರು ಸಿಗ್ತಿದ್ದಿಲ್ಲ. ನಾನು ಅದನ್ನು ಮಾರ್ಕೊಂಡು ಕೇರ್ಕೊಂಡು ನಾನೆಲ್ಲ ಬೀದಿ ಪಾಲಾಗ್ತಿದ್ದೋ, ಹೆಂಡತಿಯೊಂದು ಕಡಿಕೆ, ಮಗಳೊಂದು ಕಡಿಕೆ ಆಗ್ತಿದ್ರು. ನನ್ನ ಅರ್ಥಕ್ಕೆ ನಾನಿವತ್ತು ಸುಖವಾಗಿ ಜೀವನ ಮಾಡಿಕೊಂಡು ನಾನಿವತ್ತೇನೋ 4-6 ಜನಕ್ಕೆ ಒಂದು ಉಪಕಾರ ಆಗ್ತಿದೆ ಅಂತ ಹೇಳಿದ್ರೆ ಗುರುನಾಥರಿಂದ ಉಪಕಾರ ಆಗ್ತಿದೆ. ಅದಕ್ಕೆ ಕಾರಣ ನಮ್ಮ ಅಣ್ಣನೇ. ಆ ಕಾರಣ ಇವತ್ತು ನಾನು ಯಾವ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಮನೇಲಿ ಆವಾಗ ನಮ್ಮಲ್ಲಿ ತೆಂಗಿನ ಗಿಡ ಒಂದಿತ್ತು, ತೆಂಗಿನ ಮರಗಳು, ಅದರೊಳಗೆ 8 ಕಾಯಿ ಬರ್ತಿತ್ತು. ಅವತ್ತೆಲ್ಲ ರೂಪಾಯಿ 4 ಕಾಯಿ 5 ಕಾಯಿ 10 ಕಾಯಿ ಒಂದೊಂದು ಸರ್ತಿ. ಅಂತಹ ಕಾಲದಲ್ಲೂ ಕೂಡ ಕಟ್ಪಟ್ಟು ನಮ್ಮನ್ನೆಲ್ಲ ಸಾಕಿದ್ದಾರೆ. ಈಶ್ವರ ಏನು ಭಿಕ್ಷೆ ಇವತ್ತಿಗ್ತಾನೆ, ಅದಷ್ಟೊಳಗೆ ಗುರುನಾಥರು ಕೊಟ್ಟು ಭಿಕ್ಷೆ ಇದು. ನಾನು ಆರಾಮಾಗಿದ್ದೀನಿ, ನನಗೇನೇನು ಈಶ್ವರ ತೊಂದರೆ ಮಾಡಿಲ್ಲ. ನೆನ್ನೆನೂ ಶೃಂಗೇರಿಗೆ ಹೋಗಿದ್ದೆ, ಇದೆಲ್ಲ ಮಾಡ್ಕೊಂಡು ಬಂದೆ. ಆದರೆ ಪ್ರತಿ ಕ್ಷಣಕ್ಕೂ ಪ್ರತಿ ಹೆಜ್ಜೆ ಇಟ್ಟಾಗೋ ಸಕ್ರಮಣದ ಗುರುನಾಥರ ಜ್ಞಾಪಕ ಯಾಕಾಗುತ್ತೆ ಅಂದರೆ, ಅವ್ರು ನಂಗೆ ಹೇಳಿದರು, ನಿನ್ನ ಜೊತೆ ಇರ್ತೀನಿ ಕಡೆಯ, ನೀನೇನು ಹೆಸರುಬೇಡ, ಧೈರ್ಯವಾಗಿರು ಅಂತ. ಇವತ್ತು ನನ್ನ ಜೊತೆ ಇದ್ದಾರೆ. ನಾನು ಎಲ್ಲಿಗೆ ಹೋಗಬೇಕು ಅಂತಂದರೆ ಅಲ್ಲಿಗೆ ಯಾರು ಒಬ್ಬರನ್ನು ಒದಗಿಸ್ತಾರೆ. ನನಗೆ ಹೆಚ್ಚು ಕಮ್ಮಿ 6-7 ತಿಂಗಳಾಯಿತು ಶೃಂಗೇರಿಗೆ ಒಂದು ಸತಿ ಹೋಗ್ಬರ್ಬೇಕಾಗಿದೆ, ಹೋಗಿಲ್ಲ ಅಂತೇಳಿ. ಅಂಥದ್ದು ಶ್ರೀನಿಧಿ ಅಂತೇಳಿ ಇನ್ನೊಂದು ಎಪಿಸೋಡಲ್ಲಿ ನಿಮ್ಗೆ ಹೇಳಿದ್ದೆ ನಾನು. ಅವನು ಬಂದ ನೆನ್ನೆ, ಅವನ ಜೊತೆ ಶೃಂಗೇರಿಗೆ ಹೋದೆ. ಮಹಾಸನ್ನಿಧಾನನ ನೋಡಿದೆ. ಆಮೇಲೆ ಅಲ್ಲಿಂದ ಯಾರು ಪೂಜೆ ಮಾಡ್ತಿದ್ರು, ಈ ಚಂದ್ರಶೇಖರ ಭಾರತಿಗಳ ಜಯಂತಿ ನಿನ್ನೆ, ಅಲ್ಲಿಗೆ ಹೋಗಿ ಅಲ್ಲಿಂದ ಅದನ್ನೆಲ್ಲ ನೋಡ್ಕೊಂಡು ಹೇಳಿದ್ರು ಗುರುನಾಥರು. ಅಂಥ ವಂಶದಲ್ಲಿ ಏನು ಹುಟ್ಟಿದಾನೋ ನೀನು ಅವನ ತಲುಕಾಗಬೇಕು.
ನಂಗೆ ಹೇಳಿದ್ದು ಗುರುನಾಥರು, ನೀನು ಅವ್ರ ಥರಕ್ಕೆ ಆಗಬೇಕು ಬರ್ತವೆ, ನೀನು ಬೇರೆ ಏನೂ ಆಗக்கூಡು, ನೀನೇನಿದ್ರು ಯಾರಿಗೆ ಬಂದರೂ ಕೂಡ ನೀನು ಅವ್ರಿಗೆ ಒಳ್ಳೆಯದಾಗುತ್ತೆ, ನೀನು ಚೆನ್ನಾಗಿರ್ತೀಯ, ಮನೆಯವರೆಗೂ ನೀನು ಇದೇ ಥರಕ್ಕೆ ಇರಬೇಕು. ನಾನು ಹಾಗೆ ಇದ್ದೀನಿ, ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ನನಗೆ. ಇವತ್ತವರಿಗೆ ನಿಮ್ಮಂತೆಲ್ಲ ಸಿಕ್ಕಿದ್ದೀನಿ, ನಡ್ಕೊಂಡು ಹೋಗ್ತಾ ಇದೆ. ಒಂದು ವಿಚಾರಕ್ಕೆ ಇನ್ನೊಂದು ವಿಚಾರ ಹೇಳೋದಾದರೆ, ಯಾವುದೋ ಒಂದು ಪೂರ್ವಜನದ ಸುಕೃತದಿಂದ ನಮಗೆ ಗುರುನಾಥರು ಸಿಕ್ಕ, ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಹೇಗೆ ಕಾಪಾಡ್ತಿದ್ದಾರೆ 2 ಜನ ಮೇಂತಲ್ಲಿದ್ದರೆ, ಹಾಗೆ ಮುಂದೂ ನಮ್ಮನ್ನು ನಂಬಿರೋರನ್ನೆಲ್ಲರನ್ನೂ ಕಾಪಾಡ್ಕೊಂಡು ಹೋಗಲಿ ಅಂತ ಹೇಳಿ ಆ ಸದ್ಗುರುವನ್ನು ಪ್ರಾರ್ಥನೆ ಮಾಡಿ ಕಾಪಾಡಲಿ ಅಂತ ಹೇಳಿ ಎಲ್ಲ ಜನಗಳಿಗೂ, ಸಮಸ್ತ ಆಸ್ತಿಕ ಭಕ್ತ ಮಹಾಜನಗಳಿಗೆ 2 ಜನ ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತ ಹೇಳಿ ಸದಾ ಪ್ರಾರ್ಥನೆ ಮಾಡ್ತೀನಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.